2 ನಿಮಿಷ ಸರ್ ಒಳಗೆ ಎಲ್ಲ ಘೋಷಣೆ ಕೂಗ್ರಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಘೋಷಣೆ ಕೂಗ್ರಿ ಮತ್ತು ಯಾದಗಿರಿ ಜಂಟಿ ಸ್ಲೋಗನ್ ವೇದಿಕೆ ವತಿಯಿಂದ ಮತ್ತು ಘೋಷಣೆ ಕೂಗ್ರಿ ಸರ್ ಫಸ್ಟ್ ಅಂಬೇಡ್ಕರ್ ಅವರಿಗೆ ಸೌಲಭ್ಯ ಪಡೆಯುತ್ತಿರುವ ವಿಶ್ವ ವೀರಶೈವ ಜಂಗಮರಿಗೆ ಮಾತಾಡ್ಕೊಂಡ್ರು ಅಣ್ಣ ಸ್ವಲ್ಪ ಸರಿ ಸರ್ ಎಲ್ಲ 1 ನಿಮಿಷ ಕಲಾವಿದರಿಂದ ಮುಖಂಡರು ನಿಂತ್ಕೊಳ್ರಿ. ಸರ್ ಆಮೇಲೆ ನೋಡ್ತೀರಾ ಅಮ್ಮಾಜಿ ನೀವೆಲ್ಲ ಹಿಂಗ ಕಲಾವಿದ್ರು ಸ್ವಲ್ಪ ಮೇಲೆ ಹೋಗಿ ಸ್ವಲ್ಪ ತೋಡಮ್ಮ ఒక స్టెప్ వెనక్కి కూర్చోండి అందరు వెనక్కి కూర్చోండి తోడಮ್ಮ ನೀವು ಮೇಲಕ್ಕೆ ಹೋಗ್ರಿ ನಾವು ಫೋಟೋ ಸರ್ ಹೋಗ್ರಿ ಅಣ್ಣ ನೀವೆಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಕಳೆದ 30 ವರ್ಷಗಳಿಂದ ವೀರಶೈವ ಲಿಂಗಾಯತ ಜಂಗಮರು ತಾವು ಪರಿಶಿಷ್ಟ ಜಾತಿಯ ಬೂಡಗ ಜಂಗಮಕ್ಕೆ ಸೇರಿದವರೆಂದು ಪರಿಶಿಷ್ಟ ಜಾತಿಯ ಜಾತಿ ಪ್ರಮಾಣಪತ್ರ ಪಡೆದು ಹಲವಾರು ಉನ್ನತ ಹುದ್ದೆಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ರಾಜಕೀಯ ರಂಗದಲ್ಲಿ ಕೂಡ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದು ಈ ವಿಷಯದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ಧ ವಿಶೇಷವಾಗಿ ಏನು ವೀರಶೈವ ಲಿಂಗಾಯತ ಸಮುದಾಯದವರು ಪಡೆದುಕೊಂಡಿರ್ತಕ್ಕಂಥ ನಕಲಿ ಜಾತಿ ಪ್ರಮಾಣದ ಪತ್ರದ ವಿರುದ್ಧ ದೀರ್ಘಕಾಲದ ಹೋರಾಟ ದಲಿತ ಸಂಘರ್ಷ ಸಮಿತಿ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಇತ್ತೀಚೆಗೆ ಏನು ಬೀದರಿನ ರೇವಣಸಿದ್ದಯ್ಯ ಸ್ವಾಮಿ ಅಂತಕ್ಕಂಥವರು ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸಿದಾಗ ಅದರ ವಿರುದ್ಧ ಬೀದರಿನ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಮಾರುತಿ ಬೌದ್ಧವರು ಮತ್ತು ಸರ್ಕಾರ ಒಂದು ರೇವಣಸಿದ್ದಯ್ಯನ ವಿರುದ್ಧ ಕೋರ್ಟಿಗೆ ಹೋದಾಗ ಹೈಕೋರ್ಟು ವೀರಶೈವ ಲಿಂಗಾಯತ ಸಮುದಾಯದ ಜಂಗಮರು ಇವರು ಬೇಡ ಜಂಗಮರು ಬಿ ಅಲ್ಲ ಬೂಡಗ ಜಂಗಮರು ಬಿ ಅಲ್ಲ ಅಂತಕ್ಕಂಥ ಒಂದು ಆದೇಶ ಇವತ್ತು ಹೋರಾಟ ಮಾಡ್ತಕ್ಕಂಥ ನಮ್ಮೆಲ್ಲರಿಗೆ ಆ ಆದೇಶ ಖುಷಿ ತಂದಿರ್ತಕ್ಕಂಥದ್ದು. ಆ ಹೈಕೋರ್ಟಿನ ಆದೇಶದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಮತ್ತು ಶೋಷಿತ ಸಮುದಾಯ ಹತ್ಪೂರ್ತಕವಾದ ಒಂದು ಸ್ವಾಗತವನ್ನು ಕೋರುತ್ತೇವೆ. ಇವತ್ತು ಕಳೆದ 2022ರಲ್ಲಿ CRECL ADGP ಆಗಿರ್ತಕ್ಕಂಥ ರವೀಂದ್ರನಾಥ್ ಸಾಹೇಬರು ಈ ನಕಲಿ ಬೇಡ ಜಂಗಮರ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥದ್ದು ಮತ್ತು ಸರ್ಕಾರಿ ಹುದ್ದೆ ಪಡೆದುಕೊಂಡಿರ್ತಕ್ಕಂಥವರ ವಿರುದ್ಧ ಸುಮಾರು 1097 ಜನರ ವಿರುದ್ಧ ಇವತ್ತು ಅವ್ರ ಕ್ರಮ ತೆಗೆದುಕೊಳ್ಬೇಕಂಥೇಳಿ ಬಹುಶಃ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಇದ್ದಾಗ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಆದರೆ ಸರ್ಕಾರ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಅದನ್ನು ಪತ್ತೆ ಹಚ್ಚಿ ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಅವರು ವರ್ಗಾವಣೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು ಎರಡೂ ಪಕ್ಷಗಳು ಇವತ್ತು ದಲಿತರ ಆರ್ಥಿಕ ಸಬಲೀಕರಣಕ್ಕೆ ಇವತ್ತು ಈ ಹುನ್ನಾರ ಮಾಡಿಕೊಂಡು ಇವತ್ತು ನಕಲಿ ಜಾತಿ ಪ್ರಮಾಣ ಪಡೆದಿರ್ತಕ್ಕಂಥ ವೀರಶೈವ ಲಿಂಗಾಯತ ಜಂಗಮರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಎದ್ದು ಕಾಣ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತೇನು ಡಾಕ್ಟರ್ ರವೀಂದ್ರನಾಥ್ ಅವರು ವರದಿ ಕೊಟ್ಟಿರ್ತಕ್ಕಂಥದ್ದು ಏನು 1097 ಜನರಿಗೆ ಏನಪ್ಪ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿರ್ತಕ್ಕಂಥ
165 ತಹಸೀಲ್ದಾರರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಬೇಕಂತಕ್ಕಂಥ ವಿಷಯ ಮುಂದಿಟ್ಟುಕೊಂಡು ಇವತ್ತು 18ನೇ ತಾರೀಕಿನಿಂದ ಮೂಲ ಬೇಡ ಜಂಗಮರ ಜೊತೆ ಕೂಡಿ ಇವತ್ತು ಒಂದು ದೊಡ್ಡದಾದ ಪ್ರತಿಭಟನೆ ಮೆರವಣಿಗೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ. ಇನ್ನೊಂದು ವಿಶೇಷವಾಗಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದರೆ ಮಾನ್ಯ 3 ದಿವಸಗಳ ಹಿಂದೆ AICCಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸ್ತಕ್ಕಂಥ ಒಂದು ವಿಷಯ, ಅದು 9 ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರದಾರರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು. ಅವರು ಏನಪ್ಪ ಅಂದರೆ ಒಂದು ಪತ್ರ ಬರೆದು ಇದು ಸರಿಪಡಿಸಬೇಕು ಅಂತಕ್ಕಂಥ ವಿಷಯ ಏನಪ್ಪ ಅಂದರೆ ಖರ್ಗೆ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಆದರೆ ಇವತ್ತು ನಾವು ಕೇಳ್ತಕ್ಕಂಥ ಪ್ರಶ್ನೆ, ಇಲ್ಲಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಶಾಸಕರು, ಸಚಿವರು ಅಥವಾ ರಾಜಕೀಯ ಮುಖಂಡರು ಒಬ್ಬರು ಈ ವಿಷಯದಲ್ಲಿ ಏನಪ್ಪ ಚಕಾರ ಎತ್ತಿಲಿರ್ತಕ್ಕಂಥದ್ದು. ಕೊನೆಗೇನಪ್ಪ ಅಂದರೆ AICC ಅಧ್ಯಕ್ಷರು ಏನಪ್ಪ ಅಂದರೆ ಈ ವಿಷಯದಲ್ಲಿ ಇವತ್ತು ಮುಖ್ಯಮಂತ್ರಿಗೆ ಪತ್ರ ಬರೀತಕ್ಕಂಥ ಪ್ರಸಂಗ ಒದಗಿ ಬಂದಿರತಕ್ಕಂಥದ್ದು. ಅದನ್ನು ಕೂಡ ಏನಪ್ಪ ಅಂದರೆ 9 ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರ ವರ್ಗದವರಿ ಹಿಂಬಡ್ತಿಯಲ್ಲಿ ಏನು ಅನಾನುಕೂಲತೆ ಆಗಿದೆ, ಅನ್ಯಾಯ ಆಗಿದೆ, ಅದು ಕೆಲ ಭ್ರಷ್ಟ ಜಾತಿವಾದಿ ಅಧಿಕಾರಿಗಳಿಂದ ಅನ್ಯಾಯ ಆಗಿರ್ತಕ್ಕಂಥದ್ದು, ಅದು ಕೂಡ ಮುಖ್ಯಮಂತ್ರಿಗಳು ಸರಿಪಡಿಸಬೇಕಂತಕ್ಕಂಥ ಒತ್ತಾಯದ ಒಂದು ಮನವಿ ಕೂಡ ಇವತ್ತು ನಾವು ಮನವಿ ಸಲ್ಲಿಸಿದ್ದೇವೆ. ಕೂಡಲೇ ಏನಪ್ಪ ಅಂದರೆ ಇದನ್ನು ಮುಖ್ಯಮಂತ್ರಿಯವರು ಗಮನ ಹರಿಸಬೇಕು. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇದು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತಗಳು ಪಡೆದುಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತೇನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೊಡ್ತಿರ್ತಕ್ಕಂಥ ಪ್ರೋತ್ಸಾಹನ ಅದು ಕೂಡ ಕತ್ರಿಗೆ ಹಾಕಿರ್ತಕ್ಕಂಥದ್ದು. ಮತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ SCP TSP ಹಣ ಕೂಡ ಏನಪ್ಪ ಅಂದರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು, ಇದನ್ನು ಕೂಡ ಏನಪ್ಪ ಅಂದರೆ ಅವರು ಕೂಡಲೇ ನಿಲ್ಲಿಸಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ಏನಪ್ಪ ಅಂದರೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ.